ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಚಾಲುಕ್ಯ ಟಿವಿ ಭವಿಷ್ಯವಾಣಿಗೆ ಸ್ವಾಗತ. ಜ್ಯೋತಿಷ್ಯದಲ್ಲಿ ಮಿಥುನ ರಾಶಿಯು 12 ರಾಶಿಗಳಲ್ಲಿ 3ನೆಯ ರಾಶಿ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಆದ್ದರಿಂದ ಮಿಥುನ ರಾಶಿಯವರಲ್ಲಿ ಬುದ್ಧಿವಂತಿಕೆ, ಮಾತಿನ ಚಾತುರ್ಯ ಮತ್ತು ವಿಚಾರಗಳನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಗುಣ ಸಾಮಾನ್ಯವಾಗಿ ಕಂಡುಬರುತ್ತದೆ. ಮಿಥುನ ರಾಶಿಯವರ ಪ್ರಮುಖ ಒಳ್ಳೆಯ ಗುಣ ಎಂದರೆ ಸಂವಹನ ಕೌಶಲ್ಯ, ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ, ಸಮಯಕ್ಕೆ ತಕ್ಕಂತೆ ಬದಲಾಗುವ ಸಾಮರ್ಥ್ಯ, ಚುರುಕುತನ ಮತ್ತು ಜನರೊಂದಿಗೆ ಸುಲಭವಾಗಿ ಬೆರೆಯುವ ಸ್ವಭಾವ ಇವರಲ್ಲಿರುತ್ತೆ. ಬರವಣಿಗೆ, ವ್ಯಾಪಾರ, ಶಿಕ್ಷಣ, ಮಾಧ್ಯಮ ಮತ್ತು ಸಂವಹನ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಬೆಳೆಯುವ ಸಾಮರ್ಥ್ಯವೂ ಇರುತ್ತದೆ. ಆದರೆ ಇವರಲ್ಲಿ ಕೆಲವು ದುರ್ಬಲತೆಗಳೂ ಇವೆ. ಒಂದೇ ಸಮಯದಲ್ಲಿ ಹಲವು ವಿಷಯಗಳ ಬಗ್ಗೆ ಯೋಚಿಸುವುದರಿಂದ ಗೊಂದಲ, ಅಸ್ಥಿರತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ ಉಂಟಾಗಬಹುದು. ಕೆಲವೊಮ್ಮೆ ಹೆಚ್ಚು ಮಾತನಾಡುವುದು ಅಥವಾ ಒಂದು ಕೆಲಸವನ್ನು ಪ್ರಾರಂಭಿಸಿ ಮತ್ತೊಂದು ಕೆಲಸದ ಕಡೆ ಗಮನ ಹರಿಸುವುದು ಸಮಸ್ಯೆಯಾಗಬಹುದು. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧನ ಅನುಗ್ರಹಕ್ಕಾಗಿ ಬುಧ ಯಂತ್ರವನ್ನು ಪೂಜಿಸುವುದು ಉತ್ತಮ. ಬುಧ ಯಂತ್ರವನ್ನು ಪೂಜೆಗೆ ಇಡುವಾಗ ಮೊದಲು ಸ್ಥಳವನ್ನು ಸ್ವಚ್ಛಗೊಳಿಸಿ ಯಂತ್ರವನ್ನು ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ಶುದ್ಧೀಕರಿಸಿ ಹಸಿರು ಬಟ್ಟೆಯ ಮೇಲೆ ಪ್ರತಿಷ್ಠಾಪಿಸಬೇಕು. ನಂತರ ಗಣಪತಿ ಸ್ಮರಣೆ ಮಾಡಿ ಹೂವು, ಅಕ್ಷತೆ, ಧೂಪ ಮತ್ತು ದೀಪವನ್ನು ಸಮರ್ಪಿಸಿ ಪೂಜೆ ಮಾಡಬೇಕು. ಬುಧವಾರದಂದು ಬುಧ ಗ್ರಹವನ್ನು ಸ್ಮರಿಸಿ ಸಾಧ್ಯವಾದರೆ ಹಸಿರು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಶುಭಕರ. ಬುಧನ ಮಂತ್ರವಾಗಿ ಓಂ ಬೂಂ ಬುಧಾಯ ನಮಃ ಎಂದು ಭಕ್ತಿಯಿಂದ ಜಪಿಸಬೇಕು. ಆದರೆ ಒಂದು ವಿಷಯ ನೆನಪಿರಲಿ, ಯಂತ್ರಪೂಜೆ ಮತ್ತು ಜ್ಯೋತಿಷ್ಯ ಪರಿಹಾರಗಳು ನಂಬಿಕೆ ಮತ್ತು ಪರಂಪರೆಯ ಆಚರಣೆಗಳ ಭಾಗ. ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಪರಿಹಾರ ಬದಲಾಗಬಹುದು. ಮಿಥುನ ರಾಶಿಯವರೇ, ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ದೊಡ್ಡ ಶಕ್ತಿ. ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಯಶಸ್ಸಿನ ದಾರಿ ಇನ್ನಷ್ಟು ಸುಗಮವಾಗಬಹುದು. ಬುಧ ಯಂತ್ರಕ್ಕಾಗಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು.